ನೇಹಾ ಹತ್ಯೆ ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಆರ್ ಅಶೋಕ್ ಮಾತನಾಡಿ, ಹುಬ್ಬಳ್ಳಿಯಲ್ಲಿ ಇಡೀ ರಾಜ್ಯ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಇದರಲ್ಲಿ ಯಾರೂ ರಾಜಕೀಯ ಮಾಡೋಕೆ ಬಯಸೋದಿಲ್ಲ. ನಾನು ಯಡಿಯೂರಪ್ಪ ಸರ್ಕಾರದಲ್ಲಿಯೇ ಗೃಹ ಸಚಿವನಾಗಿದ್ದೆ. ಅದು ದೇಶದಲ್ಲಿಯೇ ಅತ್ಯಂತ ಶಿಸ್ತುಯುತವಾದ ಇಲಾಖೆ. ಮುಖ್ಯಮಂತ್ರಿಗಿಂತ ಹೆಚ್ಚು ಜವಾಬ್ದಾರಿ ಇರುತ್ತೆ. ಅವರು ಇದು ಲವ್ ಕೇಸ್ ಅಂತ ಹೇಳ್ತಿದ್ದಾರೆ. ನಾನು ಲವ್ ಜಿಹಾದ್ ಕೇಸ್ ಅಂತಾನೆ ಹೇಳ್ತಿರೋದು. ಈ ಲವ್ ಜಿಹಾದ್ಗೆ ಹೊರ ದೇಶಗಳಿಂದ ಫಂಡ್ ಬರ್ತಿದೆ. ಮೊನ್ನೆ MG ರೋಡ್ನಲ್ಲಿ ಸಿನಿಮಾ ನಟರು ಹೋದ್ರೆ ನೀನೇಕೆ ಕನ್ನಡ ಮಾತಾಡ್ತೀಯಾ ಅಂತ ಹಲ್ಲೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡೋಕೆ ಅವಕಾಶ ಇಲ್ಲ. ಇದು ತಾಲಿಬಾನ್ ಸರ್ಕಾರ. ಇಲ್ಲಿ ಹಿಂದೂಗಳ ಜೀವಕ್ಕೆ ಬೆಲೆಯೇ ಇಲ್ಲ ಎಂದು ಗುಡುಗಿದ್ರು. ಹೇಳಿದ್ರು ಕಾಂಗ್ರೆಸ್ ಅವರು ಇದು ಲವ್ ಕೇಸ್ ಅಂತ. ನಾವು ಅದನ್ನೇ ಹೇಳಿದ್ದು, ಇದು ಲವ್ ಕೇಸೇ, ಲವ್ ಜಿಹಾದ್ ಕೇಸ್. ಇದು ಲವ್ ಕೇಸ್ ಅಂದ್ರೆ ಲವ್ ಜಿಹಾದ್ ಕೇಸು. ನಿಮ್ಗೆ ಗೊತ್ತಿರ್ಲಿ, ಇದಕ್ಕೆ ದುಬೈ ಆ ಕಡೆಯಿಂದ ಗಾಲ್ಫ್ ಕಂಟ್ರಿಯಿಂದ ದುಡ್ಡು ಕೊಡ್ತಾರೆ, ಸಾವಿರಾರು ಕೋಟಿ ದುಡ್ಡು. ಮನೆ MG ರೋಡ್ ಅಲ್ಲಿ ಒಬ್ಬ ಫಿಲಂ ಆಕ್ಟರ್ ಹೋದ್ರೆ ಕನ್ನಡ ಮಾತಾಡ್ತೀಯ, ಈ ಏರಿಯಾ ಕನ್ನಡ ಮಾತಾಡಂಗಿಲ್ಲ. ಎಲ್ಲಿ? ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಹುದು ಅಂತ ಧಮಕಿ ಹಾಕ್ತಾರೆ ಅವರು. ಈ ತರದ ಒಂದು ಘಟನೆ ಕರ್ನಾಟಕದಲ್ಲಿ ನಡೀತಾ ಇದ್ರು ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿ ಕೊಟ್ಟಿದೆ. ಈ ಸರ್ಕಾರನ ವಜಾ ಮಾಡಬೇಕು. ನಾಲಾಯಕ್ ಸರ್ಕಾರ, ಅಧಿಕಾರದಲ್ಲಿ ಇರಕ್ಕೆ ಯೋಗ್ಯತೆ ಇಲ್ಲ. ತಾಲಿಬಾನ್ ಸರ್ಕಾರ ಇದು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.